ಮತ್ತೆ ಕನ್ನಡಕ್ಕೆ ಬಂದಿದ್ದೀರಾ? ಆಮೇಲೆ ಜೂನಿಯರ್ ಮಾಡಿದ್ರಿ, ಅದೇ ಲಾಯರ್ ಕ್ಯಾರೆಕ್ಟರ್ ಹೆಂಗಿದೆ ಸರ್? ತೆನಾಲಿ ಹೆಂಗಿದೆ? ಕನ್ನಡಕ್ಕೆ ಬಂದು ಮಾಡ್ತಾರೆ. ಸೂಪರ್ ಆಗಿದೆ. ಎಕ್ಸೈಟ್ ಆಯ್ತೀನಿ ಡೈರೆಕ್ಟರ್ ಸರ್ ನನಗೆ ಕ್ಯಾರೆಕ್ಟರ್ ಹೇಳಿದ ಮೇಲೆ. ಆಮೇಲೆ ಕೋಮಲ್ ಸರ್ ಅವರ ಕಾಂಬಿನೇಷನ್ ಸೆನ್ಸೇಷನಲ್ ಸ್ಟಾರು. ಮುಖ್ಯವಾಗಿ ನನಗೆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಸಾರಿ, ಕನ್ನಡ ಟ್ರೈನ್ ಟು ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಚೆನ್ನಾಗಿದೆ. ಶೂಟಿಂಗ್ ಕಂಪ್ಲೀಟ್ ಮಾಡ್ತೀವಿ ನಮ್ಮ ಕ್ಯಾರೆಕ್ಟ್ರು. ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಲ್ವಾ? ಆಯ್ತು ಸರ್, ಆಗಿರೋದು ಇನ್ನೇನು 1 ಅವರಲ್ಲಿ ತುಂಬ ಕಿಕ್ ಬಂದಿದೆ. ಆ ಕೋರ್ಟ್ ಸೀನ್ಸು, ಕೋಮಲ್ ಸರ್ಗೆ ನನಗೆ ಸೀನ್ಸು ಚೆನ್ನಾಗಿ ಬಂದಿದೆ. ವೆರಿ ವೆರಿ ಸ್ಯಾಟಿಸ್ಫೈಡ್. ಆ್ಯಂಡ್ ಎಸ್ಪೆಷಲಿ ಐ ಆಮ್ ಹ್ಯಾಪಿ ದಟ್ ಕನ್ನಡ ಅವ್ರಿಗೆ, ಕಲಾವಿದರಿಗೆ ಎಲ್ಲರಿಗೂ ಪ್ರೇಮ ಅಭಿಮಾನ, ಅವರು ಎಂಡ್ಲೆಸ್ ಬೌಂಡ್ಲೆಸ್ ಲವ್ ದೇ ಶೋ ಟುವರ್ಡ್ಸ್ ಆರ್ಟಿಸ್ಟ್ and all people. I am very happy for the hospitality, for the everything, and also my today ತುಂಬ ಅದೃಷ್ಟ ದಿನ. ಬಿಕಾಸ್ ಜನರಲಿ ಕೆ ಜಿ ಎಫ್ ಆಗಿರ್ಬೋದು, ಜೂನಿಯರ್ ಆಗ್ಬೋದು, ಮೈಸೂರು ಮೈ ಫೇವ್ರೆಟ್ ಪ್ಲೇಸ್. ಬಟ್ ಟುಡೇ ಈ ಟುಕ್ ಮಿ ಟು ರಾಜ್ಕುಮಾರ್ ಸರ್ ಸಮಾಧಿ, ಅಪ್ಪು ಸರ್, ಅಂಬರೀಶ್ ಸರ್ ಸಮಾಧಿ, ಅಮ್ಮ ಅವ್ರ ಸಮಾಧಿ. ವೆರಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್ ಸರ್. And I should thank Komal sir for the opportunity. ನನ್ನ ಪ್ರೊಡ್ಯೂಸರ್, ಡೈರೆಕ್ಟ್ರು, ನನಗೆ ತುಂಬ ಸಂತೋಷ ಆಯಿತು. ಸರ್, ಜೈ ಭೀಮಲ್ಲೂ ನೀವು ಲಾಯರ್ ಕ್ಯಾರೆಕ್ಟರ್ ಮಾಡಿದ್ರಿ, ಕೋರ್ಟ್ ಇದರಲ್ಲಿ ಅಟಾರ್ನಿ ಜನರಲ್. ಸೊ ಇಲ್ಲೂ ಮಾಡಿದ್ದೀರಾ. ಅಲ್ಲಿರೋ ಸೀರಿಯಸ್ ಇಲ್ಲಿರುತ್ತಾ ಅಥವಾ ಕಾಮಿಡಿ ಇರುತ್ತೆ? ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಕಾಮಿಡಿ ಇರುತ್ತಾ, ಹೆಂಗಿರುತ್ತೆ ಸರ್? ಇಲ್ಲ, ಇಲ್ಲಿ ಸೀರಿಯಸ್ ಇರುತ್ತೆ. ಯಾಕಂದರೆ ಸೀರಿಯಸ್ ಕಂಟೆಂಟು. ಅಲ್ಲಿ ಕಾಮಿಡಿ ಮಾಡಿದ್ರೆ ಪಿಕ್ಚರ್ ವೆಯ್ಟ್ ಬರಲ್ಲ. ಸೊ ಅಲ್ಲಿ ಆ ಪೋರ್ಷನ್ ಸೀರಿಯಸ್ ಆಗಿ, ಆ ಪೋರ್ಷನ್ ಸೀರಿಯಸ್ ಪೋರ್ಷನ್. ಸಾರ್ ಕಾಮಿಡಿ ಮಾಡ್ತಾರೆ. ಕೋರ್ಟ್ ಸೀನ್ ಕಾಮಿಡಿ ಅಂತ ಗ್ರಿಪ್ಪಿಂಗ್ ಪ್ರಾಬ್ಲಮ್ ಅಂದಿದೆ. ಸೀರಿಯಸ್ ಮ್ಯಾಟರ್ ಕೋರ್ಟ್ ಸೀನ್ಸ್. ಸರ್, ನಮ್ಮ ಕನ್ನಡದ ಹೀರೋಗಳ ಜೊತೆ ವರ್ಕ್ ಮಾಡುವಂಥ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗಿದೆ ಆ್ಯಂಡ್ ಎಷ್ಟು ಖುಷಿ ಇದೆ? ಖುಷಿ ನೀವೇ ಹೇಳ್ತೀರಲ್ವಾ? ಯಶ್ ಸರ್ ನಾನು ಹೇಳ್ತೀನಿ, ಈಸ್ ಆಲ್ಸೋ ಹಾಸ್ಪಿಟಾಲಿಟಿ. ಸರ್ ಬಿರಿಯಾನಿ, ಮೈ ಫ್ರೆಂಡ್ಸ್ ಹೋಟೆಲ್ ಬಿರಿಯಾನಿ, ಸೇಮ್ ಥಿಂಗ್. ಐ ಕಮ್ Komal sir, he has given us so many, every day is sending some food. That's what I'm telling Kannada people, their hospitality, gaurava, abhimana, equal edu illa. From heart I'm telling you. They're very, sir, they're so happy when they see me. ಅಭಿಮಾನಕ್ಕೂ ಅದು we can't gauge. ತುಂಬ ಸಂತೋಷ. ಅದು ನಮಗೆ ಯಾಕೆ ಅಷ್ಟೊಂದು ಅಭಿಮಾನ ಅಂದರೆ ಅವ್ರು ಅಷ್ಟು ಒಳ್ಳೆ ಪರ್ಫಾರ್ಮರು. ಆಮೇಲೆ ಅವ್ರ ಜೀನ್ಸಲ್ಲೇ ಇದೆ, ಅವ್ರ DNA ಇದೆ. ಅವ್ರ ಫಾದರ್ ಬಂದು ಒನ್ ಆಫ್ ದ ಲೆಜೆಂಡ್ರಿ ಆ್ಯಕ್ಟರ್ ಇನ್ ಆಂಧ್ರ. ಅವ್ರಿಗೆ ಆವತ್ತಿನ ಕಾಲದಲ್ಲಿ ಬೇರೆ ಲ್ಯಾಂಗ್ವೇಜಸ್ಗೆ ಹೋಗೋ ಅವಕಾಶ ಇರಲಿಲ್ಲ, ಬಟ್ ಇವ್ರಿಗೆ ಅವಕಾಶ ಸಿಕ್ಕಿದೆ. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ ಅವ್ರು ನಮ್ಮ ಪ್ರಾಜೆಕ್ಟಲ್ಲಿ ಇರೋದು. ಥ್ಯಾಂಕ್ ಯು. ವಿ ಆರ್ ಟ್ರೂಲಿ ಬ್ಲೆಸ್ಡ್ ಟು ಹ್ಯಾವ್ ಯು. ಹ್ಯಾಪಿ, ವೆರಿ ಹ್ಯಾಪಿ. ಕನ್ನಡದಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ ಸೇರಿಸ್ತಾರೆ? ನೀವು ಯಾವ್ದಾದ್ರು ಕೊಡಿಸಿದ್ರೆ ಅಥವಾ ಹೇಳಿದ್ರೆ ಅಥವಾ ಅವರೇ ಈ ಸಮಯಕ್ಕಿದೆ. ಹಾಂ, ಆಮೇಲೆ ಬರಬೇಕು. ರಾಜ್ಕುಮಾರ್ ಜೊತೆ ಅಪ್ಪು ಸರ್ ಸಮಾಧಿಗೆ ಇದು ಮಾಡಿದ್ರಲ್ಲ, ರಾಜ್ಕುಮಾರ್ ಸರ್ ಅಪ್ಪು ಸರ್ ಸಮಾಧಿಗೆ ಹೋಗಿದ್ರಲ್ಲ, ಹಿಂದೆ ಏನಾದ್ರು ಮೆಮೊರೀಸ್ ಏನಾದ್ರು ಇತ್ತ ಸರ್? ಮೀಟ್ ಮಾಡಿದ್ದು ಅಪ್ಪು ಸರ್ನ ನೀವು ಆ ಥರ? ಸೂಪರ್ ಕ್ವಶನ್. ಒನ್ಸ್ KGF ಶೂಟಿಂಗ್ ಮೈಸೂರು ಹೋದ್ಮೇಲೆ ರ್ಯಾಡಿಸನ್ ಐ ಜಸ್ಟ್ ವೆಂಟ್ ಇನ್ ಸೈಡ್. ಜಿಮ್ ಅಂತ ನಾನು ಜಾಸ್ತಿ ಮಾಡೋಲ್ಲ, ಬಟ್ ವಾಕಿಂಗ್ ಟ್ರೆಡ್ಮಿಲ್. ಸಡನ್ಲಿ ಈ ಕೇಮ್, ಅಪ್ಪು ಸರ್ ಕೇಮ್. I looked at him when I stopped. Sir, hello sir, how are you sir? I was shocked. I don't know whether he knows me. Sir, you know me, huh? You are a very great actor sir. Sir, manege bani sir for lunch here. And he passed away. That memory is there for me. I felt very bad. He invited me for lunch to his home without knowing me. That was his heart. That's what I felt when I went to Samadhi. ಅದೆಲ್ಲ ರಿಂಗ್ ಆಗ್ತಾನೆ. ఆయన వచ్చారు, ఆయన అక్కడ జిమ్ చేస్తున్నారు. టు బీ ఫ్రాంక్, ఐ థాట్ డజంట్ నో మీ, హీ సీరియస్లీ డూయింగ్ జిమ్. సో ఐ కాంట్ సడన్లీ గో అండ్ సే. సో ఐ వెంట్ ఆన్ అ ట్రెడ్మిల్. హీ కేమ్. దట్స్ ఎ మెమరీ, అప్పు సార్. I didn't go to his home.
ಸರ್ KGF ಅಲ್ಲಿ ಕೂಡ ವಾಯ್ಸ್ ನೀವೇ ಕೊಟ್ಟಿದ್ರಿ ಕನ್ನಡದಲ್ಲೇ ಹಾಂ ನಾನೇ ಡಬ್ಬಿಂಗ್ ಮಾಡ್ತೀನಿ. ಸಿನಿಮಾದಲ್ಲೂ ನಾನೇ ಮಾಡ್ತೀನಿ, ಜೂನಿಯರ್ ನಾನೇ ಮಾಡ್ತೀನಿ. ಸೊ ಅಂದ್ರೆ ಕನ್ನಡದಲ್ಲಿ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಸೊ ಕನ್ನಡನ ಕಲಿಸ್ಬಿಟ್ಟು ಡಬ್ಬಿಂಗ್ ಮಾಡ್ತಿರೋದು ಎಷ್ಟು ಖುಷಿ ಇದೆ ನನಗೆ. ತುಂಬ ಖುಷಿ ಇದೆ. ಲ್ಯಾಂಗ್ವೇಜ್ ಇಫ್ ಯು ಲರ್ನ್ ದ ಲ್ಯಾಂಗ್ವೇಜ್ ಯು ವಿಲ್ ನೋ ದ ಬ್ಯೂಟಿ ಆಫ್ ಲ್ಯಾಂಗ್ವೇಜ್ ಅಲ್ವಾ. ಸೊ ಫಸ್ಟ್ ಮೈ ಕಂಡೀಷನ್ ಐ ಶುಡ್ ಡಬ್, ಐ ವಿಲ್ ಡಬ್. ಸೊ ಇನ್ನೊಂದು ಒಂದು ಖುಷಿ ವಿಚಾರ, ಆಕ್ಚುಲಿ ನಾವು ಏನು ಹೇಳಿದ್ದೀವಿ ಅವರಲ್ಲಿ ಎಲ್ಲೂ ಸೆಟ್ಟಲ್ಲಿ ತೆಲುಗು ಹೇಳಲಿಲ್ಲ. ಕಂಪ್ಲೀಟ್ ಆಗಿ ಇಷ್ಟು ದೊಡ್ಡ ಡೈಲಾಗ್ ಇದ್ರು ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಸೆಟ್ಟಲ್ಲೂ ಕನ್ನಡದಲ್ಲೇ ಹೇಳಿದ್ದಾರೆ. ಯಾವುದು ಟ್ರಾನ್ಸ್ಲೇಷನ್ ಯಾವುದು ಇರಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಅಯ್ಯೋ, ನಮ್ಮ it's my honor. ಪ್ರಾಜೆಕ್ಟ್ ಅಕ್ಸೆಪ್ಟ್ ಮಾಡಿದ್ದಕ್ಕೆ. sir, it's an ನಮ್ಮ honor. ಕಡೆಯಿಂದ. I should thank Komal sir. He's so cooperative. ಹೌದು. Whatever dialogue I say, he gives the counter. So cooperative. ಇಲ್ಲ, ನಾನು ಕೋಮಲ್ ಸರ್ ಜೊತೆ ಫಸ್ಟ್ ಹೇಳಿದಾಗ ಸರ್ ಹಾ. ಅವರ ದೇವರ್ ಸೋ ಹ್ಯಾಪಿ. Okay. ಕೋಮಲ್ ಸರ್ ಸೋ ಹ್ಯಾಪಿ. ಸೂಪರ್ ಆಗಿರುತ್ತೆ ಕಾಂಬಿನೇಷನ್. Thank you. ತುಂಬಾ ಹೀರೋ ಖುಷಿ ಆಯ್ತು. accept ಮಾಡ್ಬೇಕಲ್ವಾ. ಆಕ್ಚುಲಿ ಆಮೇಲೆ- ಸೋ ಹ್ಯಾಪಿ ಫಾರ್ ಸರ್. ನೀವು Actually. ಹೇಗೆ ಇಷ್ಟು ಫ್ಲೂಯೆಂಟ್ ಆಗಿ ಕನ್ನಡ ಕಲ್ತಿದ್ದು? ಫ್ಲೂಯೆಂಟ್ ಡೈಲಾಗ್ ಮಾಡ್ತೀನಿ, ಹೇಳ್ತೀನಿ, ಬಟ್ ಕನ್ಸ್ಟ್ರಕ್ಟಿಂಗ್ ಸೆಂಟೆನ್ಸ್ ನಾನು ಕಲಿಯಬೇಕು. ಬಟ್ ಅಷ್ಟು ಫೀಲ್ ಅಂದ್ರೆ ನಿಮ್ಗೆ ಬರೋದೇ ಇಲ್ಲ ಅನ್ನೋ ಥರ ಏನು ಅನ್ಸಲ್ಲ. ಆಲ್ಮೋಸ್ಟ್ ಮುಕ್ಕಲ್ ಭಾಗ ಹಾಫ್ ಭಾಗ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಸ್ಲೋಲಿ ಐ ಆಮ್ ಟ್ರೈಂಗ್ ಟು. ಯಾರು ಈ ಶೂಟಿಂಗ್ ಆದಮೇಲೆ ಹೈದ್ರಾಬಾದ್ ಹೋಗ್ತೀನಿ, ಅಲ್ಲಿ ಯಾರು ಕನ್ನಡ ಮಾತಾಡೋಕ್ಕೆ ಯಾರಿಲ್ಲ, ನನ್ನ ಕಟ್ ಆಯಿತು. ಆಮೇಲೆ ಶೂಟಿಂಗ್ ಬರ್ಬೇಕು ಥೋಡ. ಹೌ ಡಿಡ್ ಯು ಸ್ಟಾರ್ಟ್ ಲರ್ನಿಂಗ್ ಬೇಸಿಕ್ಕಿಂದ ಹಿಂಗೆ ಸ್ಟಾರ್ಟ್ ಮಾಡಿ? ಇದು ಕನ್ನಡ ಯಾರು ಹೆಲ್ಪ್ ಮಾಡೋದು? ಆಫ್ಟರ್ KGF I have dubbed in all languages. Then Prashant Neel sir said, sir, you can't dub in Kannada. Kannada is difficult. Learn. Anta paka nantu sir. Okay sir, happy, I don't know. Then he said again, called and said, sir, you have to dub. That feel, that soul he has. Then I started dubbing for KGF. Then I got interest. See, you should get an interest to learn, no? So then I felt it was very difficult, sir, to dub. Whole day, oh my God, Kannada is so difficult. ತೆಲುಗು ಕನ್ನಡ ನೋಡೋಕ್ಕೆ ಒಂದು ಥರ ಇರ್ತಾರೆ, ಬಟ್ ಮಾತಾಡ್ಮೇಲೆ ತಿಳಿಸ್ತೇನೆ ಭಾಳ ಡಿಫ್ರೆನ್ಸ್ ಇದೆ. ಲಾಟ್ ಆಫ್ ಥಿಂಗ್ಸ್. And also, so after that, Junior. And this movie, so many dialogues. I said, I can't do what. So many dialogues. You should, no, sir, you have to do. And I have done. It came out well. People accepted it. That's the happiest thing. ತುಂಬ ಟೈಮ್ ನಮಗೋಸ್ಕರ ಕೊಟ್ಟಿದ್ದಾರೆ, ನಮ್ಮ ಪ್ರಾಜೆಕ್ಟ್ಗೋಸ್ಕರ ಕೊಟ್ಟಿದ್ದಾರೆ. ಯಾಕೆಂದರೆ ಬೇರೆ ನನ್ನ ಡ್ಯೂಟಿ ಅಲ್ವಾ. ಬಟ್ ಸರು ನಾವೇನು ಡೈಲಾಗ್ ಕೊಟ್ಟಿದ್ದೀವಿ ಎಲ್ಲ ಕಲಿತು ಯಾವುದನ್ನು ತೆಲುಗಲ್ಲಿ ಯಾವುದೂ ಹೇಳಲಿಲ್ಲ. ನಾನು ಒಂದು ಟೈಮಲ್ಲಿ ಹೇಳಿದೆ, ಸರ್ ನೀವು ತೆಲುಗಲ್ಲೇ ಹೇಳಿ, ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀವಿ. That should not be thing. That's not respect for the language. So we have Prakash Raj sir, who is the inspiration source. Everyone, only in India, one and only actor, Prakash Raj sir, never say I don't know any language. He is the only actor who can express in any language. So he is a great inspiration source to any actor. So we have that inspiration from him. ಸರ್ ಕೋಮಲ್ ಸರ್ ಜೊತೆ ಆಕ್ಟಿಂಗ್ ಮೇಜರ್ಲಿ ಅವರು ಕಾಮಿಡಿ ಸಿನಿಮಾಗಳಿಗೆ ಕಿಂಗ್ ಅಂತ ನಮ್ಮ ಕನ್ನಡದಲ್ಲಿ ಕರ್ಸ್ಕೊಂಡಿರೋದು. ಇದರಲ್ಲಿ ಸೀರಿಯಸ್ ಪಾತ್ರ ಮಾಡ್ತಾ ಇದ್ದಾರೆ, ಬಟ್ ಅವರ ಕಾಮಿಡಿ ಕಚೆಗಳು ಇದ್ದೇ ಇರುತ್ತೆ ಸಿನಿಮಾ ಔಟ್ ಸಿನಿಮಾ ಒಳಗಡೆ ಎಲ್ಲ. ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು? ಈ ಕೋರ್ಟ್ ಸೀನ್ ಅಲ್ವಾ ಸೀರಿಯಸ್ ಎಪಿಸೋಡ್. ಸಾರ್ ಸಿಂಪತಿಯಾಗಿ ಮಾತಾಡ್ತಾರೆ, ಅದು ತುಂಬ ಹಾರ್ಟ್ಗೆ ಟಚ್ ಆಯಿತು. ದಟ್ ಈಸ್ ಅನ್ ಆ್ಯಕ್ಟರ್, ನಾಟ್ ಎ ಕಾಮಿಡಿ ಆ್ಯಕ್ಟರ್. ಕಾಮಿಡಿ ಅವ್ರು ಮಾಡ್ತಿದ್ದಾರೆ, ಬಟ್ ಹಿಯರ್ ಕೋರ್ಟ್ ಸೀನ್ ಯು ರಿಯಲಿ ಫೀಲ್, ಯು ಸಿಂಪತೈಸ್ ಹಿಮ್. The way he expresses, he moves, he humbly talks to the judge. Namaga sympathy banbitte. The way, because this character is like that. When you see the movie, you will understand. Superb. Working with him, and he's so cooperative to his co-actors. Ego illa, unnu illa. Very normal person. And very happy to work with you, sir. Thank you for that. Komal sir will tell you. ಕೋಮಲ್ ಸರ್ ನೀವು ಹೇಳಿ. ಸೊ ನನ್ನ ಸೀರಿಯಸ್ ಪಾತ್ರ ಫಸ್ಟ್ ಟೈಮ್ ಮಾಡ್ತಾ ಇರೋದಕ್ಕೆ ಮಾಡಿದ್ದೀರಾ ಮುಂಚೆನೋ, ಬಟ್ ಅಲ್ಲ, ಕಂಪ್ಲೀಟ್ ಸೀರಿಯಸ್ ಪಾತ್ರ ಇಲ್ಲ. ಈ ಸಿಚುವೇಶನ್ಗೆ, ಈ ಎಪಿಸೋಡ್ಸ್ಗೆ ಮಾತ್ರ ಸೀರಿಯಸ್ ಆಗಿರ್ಬೇಕು ಕೋರ್ಟಲ್ಲಿ. ಆ್ಯಕ್ಚುಲಾಗಿ ನಮಗೆ ಇದನ್ನು ಹ್ಯೂಮರಸ್ ಆಗೂ ಮಾಡ್ಬೋದು, ಬಟ್ ಅದರ ಕಲರ್ ಬೇರೆ ಆಗುತ್ತೆ. ಸೊ ಡೈರೆಕ್ಟ್ರಿಗೆ ಅದು ಸೀರಿಯಸ್ ಆಗಿ ಬೇಕು. 60% ಕಾಮಿಡಿ ಇದೆ, ಇನ್ನಿದೊಂದು 40% ಹಿಂಗೆ ಸೀರಿಯಸ್ ಆಗಿರಲಿ ಆನ್ ಒರಿಜಿನಲ್ ನೋಟ್. ಹೇಗೆ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗುತ್ತೆ ಅದೇ ಥರ ಇರಲಿ ಅಂತ. ಸೊ ಅದೇ ಥರ ಮಾಡಿದರೆ ವಿಶೇಷ ಏನಂದರೆ, ಈ ಪಿಕ್ಚರಲ್ಲಿ ಇವರು ತುಂಬ ಆಡಿಷನ್ ಮಾಡಿರೋದ್ರಿಂದ
ಫಸ್ಟ್ ಟೈಮ್ ಜಡ್ಜ್ಗಳನ್ನೆಲ್ಲ ಕ್ಯಾರೆಕ್ಟರ್ಸು ಅಡ್ವೊಕೇಟ್ ಕ್ಯಾರೆಕ್ಟ್ರು ಅದನ್ನೆಲ್ಲ ನೋಡಿದಾಗ ಭಾಳ ಖುಷಿ ಆಯಿತು. ಅವರೆಲ್ಲ ಆಲ್ಮೋಸ್ಟ್ ರಿಯಲಿಸ್ಟಿಕ್ ಆಗಿದ್ದಾರೆ. ಸೊ ದಟ್ ಈಸ್ ಒನ್ ಪ್ಲಸ್ ಪಾಯಿಂಟು. ಪ್ಲಸ್ ನಮ್ಮ ಸಾರ್ ಫ್ರೆಂಡ್ ಒಬ್ಬರು ಅಡ್ವೊಕೇಟ್ ಇದ್ದಾರೆ, ಅವರು ಫ್ಯಾಮಿಲಿ ಕೋರ್ಟಲ್ಲೇ ಪ್ರಾಕ್ಟೀಸಿಂಗು. ಸೊ ನಮ್ಮ ಏನೇನು ಯಾಕಂದರೆ ನಮಗೆ ಪ್ರೊಸೀಡಿಂಗ್ಸ್ ಎಲ್ಲ ಗೊತ್ತಿರಲ್ಲ, ಸೊ ಅವ್ರನ್ನ ಕೇಳ್ಕೊತೀವಿ. ಸೊ ಹೌ ಟು ಪ್ರೆಸೆಂಟ್ ಅವರ್ ಸೆಲ್ಫ್ ಇನ್ ಕೋರ್ಟ್, ಅದೆಲ್ಲ ಸ್ವಲ್ಪ ಹಾಸ್ಯಾಸ್ಪದವಾಗಿ ಇರಬಾರ್ದು ಅನ್ನೋದಕ್ಕೋಸ್ಕರ ಅವರು ಇಲ್ಲೇ ಎಲ್ಲ ಇದ್ದಾರೆ, ಹೆಲ್ಪ್ ಮಾಡಿದ್ದಾರೆ ತುಂಬ ಭಾಳಷ್ಟು. ಇಲ್ಲೇ ಇದೆ ಅವ್ರ പേര് ಶ್ರೀನಿವಾಸ್ ಅಂತ. ಅವ್ರ ಫ್ಯಾಮಿಲಿ ಕೇಸಸ್ ಹ್ಯಾಂಡ್ ಮಾಡ್ತಾರೆ. ಸೊ ಅವರು ಒಂದು ಹೆಲ್ಪ್ ಆಗಿದೆ. ಮತ್ತು ಈ 2 ಡೇಸು ಪಾಪ ಇವ್ರಿಗೇನು ಕೆಲಸ ಇರಲಿಲ್ಲ, ಬಟ್ ಆದರೆ ಬೇರೆ ಕಡೆ ಎಲ್ಲ ಕೆಲಸ ಇರುತ್ತೆ. ಇನ್ನು ಅವರು ನಮ್ಮ ಅಸಿಸ್ಟೆಂಟ್ ಆಗಿರ್ತಾರೆ, ಅವ್ರಿಗೂ ಜಾಸ್ತಿ ಕೆಲಸ ಇಲ್ಲ ಇಲ್ಲಿ ಕೋರ್ಟಲ್ಲಿ, ನನಗೆ ಜಾಸ್ತಿ. ಒಂದು 20 ಡೇಸ್ ಶೂಟಿಂಗ್ ಆಗಿದೆ. ಸೊ ಇನ್ನು ಅನದರ್ 25 ಡೇಸ್ ಶೂಟಿಂಗ್ ಇದೆ. ನಿಮ್ಮನ್ನ ಇದುವರೆಗೂ ಕಾಮಿಡಿ ಪಾತ್ರಗಳನ್ನ ನೋಡಿರೋ ಜನ ಸಡನ್ ಆಗಿ ಸೀರಿಯಸ್ ಅಂತಂದ್ರೆ ತಗೊಂತಾರೆ ಅಂತ ನಿಮಗೆ ಆ ಥಾಟ್ ಹೆಂಗಿತ್ತು ಆ ಟೈಮಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ? ಸಿಚುಯೇಷನ್ಸ್ ಹೆಂಗೆ ಡಿಮ್ಯಾಂಡ್ ಮಾಡುತ್ತೋ ಅದ್ರ ಮೇಲೆ ಮಾಡಬೇಕು. ಬರೀ ಕಾಮಿಡಿ ಒಳಗಡೆ ಸೀರಿಯಸ್ ಮ್ಯಾಟ್ರ್ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಲ್ಲೆಲ್ಲಿ ಸೀರಿಯಸ್ ಹೇಳಬೇಕು ಅಲ್ಲಿ ಸೀರಿಯಸ್ ಆಗಿರಬೇಕು. ಕಾಮಿಡಿ ಫ್ಲೋ ಯು ಟೋಲ್ಡ್ ಮೀ ನೋ ಇಟ್ಸ್ ಎ ಕಾಮಿಡಿ. ಆ್ಯಕ್ಚುಲಿ ದಿಸ್ ಎಪಿಸೋಡ್ ಕಾಮಿಡಿನೇ ಜಾಸ್ತಿ ಇರೋದು. 65% ಕಾಮಿಡಿನೇ ಇರೋದು. ಸರ್ ಏನು ನಮಗೆಲ್ಲ ಆ್ಯಕ್ಚುಲಿ ನನಗೂ ಕೋಮಲ್ ಸರ್ನ ಅದರಲ್ಲೇ ತುಂಬ ನೋಡೋಕ್ಕೆ ಇಷ್ಟ. ಬಟ್ ಕೋಮಲ್ ಸರ್ನ ಇದು ಒಂದು ಆ್ಯಂಗಲ್ ನಾನು ಕೆಂಪೇಗೌಡ ಅದರಲ್ಲೆಲ್ಲ ನೋಡಿದ್ವಿ. ಸೊ ಇಲ್ಲ ಕೋಮಲ್ ಸರ್ ಎರಡೂ ಥರ ಮಾಡಿಸೋಣ ಒಂದೇ ಮೂವಿನಲ್ಲಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಬಟ್ ಎರಡೂ ಬೇಕು. ನಾನು ಯಾವಾಗಲೂ ಯೋಚನೆ ಮಾಡೋದು ಸ್ವೀಟ್ ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ, ಬರೀ ಕಾಮಿಡಿ ಎಂಡ್ ತನಕನೂ. ಬಟ್ ಸ್ವಲ್ಪ ಖಾರನೂ ಇರಲಿ ಅಂತ. ಸೊ ಬೋತ್ ಫ್ಲೇವರ್ ಅದು ಒಂದು ರೀತಿ. ಆ್ಯಕ್ಚುಲಿ ನಾವು ಸುಮ್ಮನೆ ನಮಗೂ ಬರ್ತಾರೋ ಇಲ್ವೋ ಅನ್ನೋ ಡೌಟಲ್ಲೇ ಕಾಲ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಫಸ್ಟು ನಾನು ಕತೆ ಹೇಳಿದಾಗ ಇಮಿಡಿಯೇಟ್ ಆಗಿ ದೇ ಸೆಡ್ ಓಕೆ. ನಿಜ, ಇಟ್ಸ್ ನಾಟ್ immediate ಆಗಿ I said okay. After he gave me so many page dialogue, I said sorry ಬೇಡ ಸರ್, ಇದು ಬೇಡ, ತುಂಬ ನಾನು ಸೊ ಅಯ್ಯೋ ಸರ್ ಇಲ್ಲ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಇರೋದು ಅಂದರೆ ಮೋರ್ ದ್ಯಾನ್ ಬೇರೆ ಏನೋ ಫೈನಾನ್ಷಿಯಲ್ ಏನೇ ಇದ್ರೂ ಅವರು ಅಷ್ಟು ಇದ್ರೂ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆ ಡೈಲಾಗ್ ನೋಡಿದ ಮೇಲೂ ಇಲ್ಲ ನಾನು ಮಾಡ್ತೀನಿ ಇದು ಅಂತ, ಅದು ಅವರೇ ಒಂದು ಇಂಟ್ರೆಸ್ಟ್ ತಗೊಂಡಿಲ್ಲ ಮಾಡಿ. ಫಸ್ಟು ಕತೆ ಹೇಳಿದ ತಕ್ಷಣವೇ ಅದಕ್ಕೂ ತುಂಬ ಇಷ್ಟ ಆಯಿತು. ಇದು ಬೇರೆ ಥರದ್ದೇನೋ ಕತೆ. ಈ ಪೋಸ್ಟರ್ಗೆ ಪಡಿపోయింది. ಹೌದು ಸರ್, ಆ್ಯಕ್ಚುಲಿ తెనాలి DLLB ಆ ಸ್ಕೂಟರ್ ಎಲ್ಲ ಆ ಫೋಟೋ ఉందಲ್ಲ, ಮೈಸೂರು ಪೇಟ ಅಬ್ಬಾ ಸೂಪರ್ ಫೋಟೋ. ಅದೇ ಹೇಳಿದ್ರು ಅಕ್ಕಡಿಗೆ ಆ್ಯಕ್ಚುಲಿ ತುಂಬ ಇಷ್ಟ, ಚೆನ್ನಾಗಿದೆ, ನಾನು ಆ ಪೋಸ್ಟರ್ ಮಾಡ್ತೀನಿ ಇನ್ನೂ ನನಗೆ ನೆನಪಿಲ್ಲ. ಸೊ ಹಾಗಾಗಿ ಸ್ಟಾರ್ಟ್ ಆಯ್ತು ಅದು. ನಮಗೂ ಸ್ವಲ್ಪ ಡೌಟ್ ಇತ್ತು ಬರ್ತಾರೋ, ಏಕೆಂದರೆ ನಮ್ಮದು ಬೇರೆ ಪ್ರೊಡಕ್ಷನ್ ಹೌಸ್ ಕಂಪೇರ್ ಮಾಡಿದ್ರೆ ನಮ್ಮದೇ ಆದ ಒಂದು ಲಿಮಿಟೇಷನ್ ಇದೆ. ಬಟ್ ಒಂದು ಭಯ ಆಯಿತು. ಆದ್ರೂ ಸರ್ ಫಸ್ಟು ಟೈಮ್ ನಾವು ಅಪ್ರೋಚ್ ಮಾಡೋದು ದಿವಸನೇ ಹೇಳಿದ್ದು ನನಗೆ ಸಖತ್ ಖುಷಿ ಆಯಿತು. ಕೋಮಲ್ ಸರ್ಗೂ ನನ್ನ ಕತೆ ಹೇಳಿದಾಗ ಕೋಮಲ್ ಸರ್ ಅದೇ ಹೇಳಿದ್ರು, ಇಲ್ಲ ಮಾಡೋಣ, ಇದು ಚೆನ್ನಾಗಿದೆ, ನಾನು ಲಾಯರ್ ಪಾತ್ರ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಸರು ಅದೇ ಹೇಳಿದಾಗ ನನಗೆ ಆ್ಯಕ್ಚುಲಿ ತುಂಬ ಸಖತ್ ಖುಷಿ ಆಯಿತು. ಓವರಾಲ್ ನಾವೇನು ಎನರ್ಜಿ ಹಾಕೋಕ್ಕೆ ಸಿನಿಮಾ ಮಾಡೋಕ್ಕೆ ಅದು ನನಗೆ ಟೂ ಬಿಗ್ ಫಿಲ್ಲರ್. ಸರ್ ರಮೇಶ್ ಸರ್ನ ಏನಾದರೂ ವಿಲನ್ ಶೇಡಲ್ಲಿ ನೋಡ್ಬೋದಾ ಸಿನಿಮಾದಲ್ಲಿ? ಅಂದರೆ ಅವರು ಬೇರೆ ಸಿನಿಮಾದಲ್ಲಿ ತುಂಬ ವಿಲನ್ ಮಾಡಿದ್ದಾರೆ. ಇಲ್ಲೇ ಎಲ್ಲ ಹೇಳ್ಬಿಡ್ತಾರೆ ಬಿಡಿ. ಇಲ್ಲ ಬೇರೆ ಥರನೇ ನೋಡ್ತೀರಾ, ವಿಲನ್ ಅಂತ ಹೇಳೋಕ್ಕಾಗಲ್ಲ, ಬೇರೆ ಥರ ನೋಡ್ತೀರಾ ಅಷ್ಟೇ. ಲಾಯರ್ ಫೇಮಸ್ ಆರ್ಗ್ಯುಮೆಂಟ್ಸ್ ಒಂದು ಕಡೆ ಒಂದು ಇದಿದೆ, ಆರ್ಗ್ಯುಮೆಂಟ್ಸ್ ಇರುತ್ತೆ ಅಷ್ಟೇ, ಬೇರೆ ಏನು ಇರಲ್ಲ. ಒಂದು ಕೇಸ್ ಅಂತ ಹೇಳಿದ್ಮೇಲೆ ಒಬ್ಬರು ಫೇವರ್ ಆಗಿ ಆರ್ಗ್ಯೂ ಮಾಡ್ತಾರೆ, ಇನ್ನೊಬ್ರು ನಾನ್ ಫೇವರ್ ಆಗಿರ್ತಾರೆ ಅಷ್ಟೇ. ಬಡವರ ಪಕ್ಷ ಲಾಯರು, ಬಿಲೋ ದ ಪಾವರ್ಟಿ ಲೈನ್ ಕ್ಲೈಂಟ್ ಲಾಯರ್. ಚೆನ್ನಾಗಿದೆ. ಡೈಲಾಗ್ಸ್ ಸೂಪರ್, ರೈಟಿಂಗ್ ಸೂಪರ್. ಥ್ಯಾಂಕ್ ಯು ಸರ್. ಸರ್ ವರ್ಸಟೈಲ್ ಆಕ್ಟರ್ ಅಂತ ನಮ್ಗೆಲ್ರಿಗೂ ಗೊತ್ತು, ಆದರೆ ಈ ಪಾತ್ರಕ್ಕೆ ಅವ್ರನ್ನೇ ಏನಕ್ಕೆ ಚೂಸ್ ಮಾಡಿದ್ರಿ ನೀವು? ಅದೊಂದು ರೀಸನ್ ಬಿಟ್ಟು ಬೇರೆ ಏನು? ಇಲ್ಲ, ಅದು ನನ್ನ ಆ್ಯಕ್ಚುಲಾಗಿ ರೈಟಿಂಗ್ ಬರೆಯುವಾಗಲೇ ನನಗೆ ಒಂದೇನೋ ಇಮ್ಯಾಜಿನೇಷನ್ ಬರ್ತಾ ಇರುತ್ತೆ. ಸೊ ಸರು ನಾನು ತುಂಬ ಸಿನಿಮಾ ನೋಡಿದ್ದೀನಿ, ನಾನು ಹೈದರಾಬಾದಲ್ಲಿ ಕೆಲಸ ಮಾಡಿದ್ದೀನಿ 3 ವರ್ಷ. ಸೊ ಹಾಗಾಗಿ ನನಗೂ ಸ್ವಲ್ಪ ತೆಲುಗು ಗೊತ್ತಿತ್ತು, ತುಂಬ ಸಿನಿಮಾ ನೋಡಿದ್ದೀನಿ ನಾನು. ಸರ್ದು ತುಂಬ ವೇರಿಯೇಷನ್ ಪಾತ್ರಗಳು ನೋಡಿದ್ದೀನಿ ನಾನು. ಕೋಮಲ್ ಸರ್ದು ಹೇಗೆ ನೋಡಿದ್ವಿ, ಒಂದು ಸೀರಿಯಸ್ಸು ಕಾಮಿಡಿ, ಸರ್ದು ಅಷ್ಟೇ ಕಾಮಿಡಿ ಫೇಸು ಇದೆ, ಸೀರಿಯಸ್ಸು ಇದೆ. ಆ್ಯಕ್ಚುಲಿ ಕಾಮಿಡಿದೂನಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು, ಸೀರಿಯಸ್ಸಲ್ಲೂ ತುಂಬ ಮಾಡ್ತಾರೆ. ಸೊ ನನಗೆಲ್ಲ ಕತೆ ಬರೆಯುವಾಗ ಕ್ಯಾರೆಕ್ಟರ್ಗಳು ಮಾಡ್ತಾ ಇರುವಾಗ ನನಗೆ ಸಡನ್ನಾಗಿ ಥಾಟ್ ಬಂದಿದ್ದು ರಮೇಶ್ ಸರ್.
ಒಂದ್ಸರಿ ರಮೇಶ್ ಸರ್ ಅಂತ ಅನ್ಕೊಂಡ್ಮೇಲೆ ಇನ್ಫ್ಯಾಕ್ಟ್ ನಾನು ನೀರಜ್ಗೂ ಅದೇ ಹೇಳ್ತಾ ಇದ್ದೆ, ಇಲ್ಲ ನೀರಜ್ ಆಗಲ್ಲ, ಇದು ಇವ್ರ ಕೈಯಲ್ಲಿ ಮಾಡಿಸ್ಲೇಬೇಕು ಅಂತ. ಬಟ್ ನಮ್ಗೆ ನಿಜವಾಗ್ಲೂ ಗಾಡ್ ಗ್ರೇಸು, ಲಕ್ಕಿಲಿ ಸರ್ ಫಸ್ಟ್ ಇದರಲ್ಲೇ ಒಪ್ಕೊಂಡ್ರು, ಇಲ್ಲಾಂದ್ರೆ ಒಪ್ಪಿಸ್ತಿದ್ವಿ. ವೆರಿ ಗುಡ್. ಐ ಶುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಕೋಮಲ್ ಸರ್ಗೆ. ಸ್ಟಾರ್ ಕಾಸ್ಟನ್ನು ನೀವು ನೋಡ್ತಾ ಇದ್ದೀರಾ. ಇಟ್ಸ್ ವೆರಿ ಗ್ರ್ಯಾಂಡ್ ಆ್ಯಂಡ್ ತುಂಬ ಕಲಿಯೋಕ್ಕಿದೆ. ನಾನು ಆ್ಯಕ್ಚುಲಿ ಸೈನ್ ಮಾಡೋದು ಮುಂಚೆನೇ ನನಗೆ ಅದೊಂದು ಐಡಿಯಾ ಇತ್ತು ದಟ್ ಐ ವಿಲ್ ಗೆಟ್ ಅ ಲಾಟ್ ಟು ಲರ್ನ್ ಇನ್ ದಿಸ್ ಫಿಲ್ಮ್ ಅಂತ. ಆ ಥರನೇ ಆಗ್ತಿದೆ. ಕೋಮಲ್ ಸರ್ ಮತ್ತು ರಾವ್ ಸರ್ನ ಜಸ್ಟ್ ಪರ್ಫಾರ್ಮ್ ಮಾಡೋದು ನೋಡೋದ್ರಲ್ಲೇ ತುಂಬ ಕಲಿಯೋಕ್ಕಿದೆ. ಸೊ ಐ ಥಿಂಕ್ ಐ ಆಮ್ ಜಸ್ಟ್ ಟೇಕಿಂಗ್ ಇನ್ ಎವ್ರಿಥಿಂಗ್ ಆ್ಯಂಡ್ ಎಂಜಾಯಿಂಗ್. ರಾವ್ ಸರ್ ಜೊತೆ ನಿಮ್ಮದು ಕಾಂಬಿನೇಷನ್ ಅದನ್ನು ಸಿನಿಮಾಲಿ ನೋಡಿ. ಇವಾಗ ಒಂದೇ ಸೆಟ್ಟಲ್ಲಿ ಇದ್ದೀವಿ ಅಂದರೆ ಸಸ್ಪೆನ್ಸ್ ಇಲ್ಲ ಇದೆ. ಬಟ್ ಅವ್ರ ಜೊತೆ ಮಾತಾಡೋಕ್ಕೆ ಸಿಕ್ತು. ಸೊ ನಾನು ಅವ್ರಿಗೆ ಸ್ವಲ್ಪ ಕ್ವೆಶನ್ಸು ಕೇಳಿದೆ. ಹೋಪ್ ಐ ಡಿಡ್ ನಾಟ್ ಡಿಸ್ಟರ್ಬ್ ಯು ಆರ್ ನಾಟ್. ಸೊ ಇಟ್ ವಾಸ್ ವೆರಿ ಗುಡ್ ಕಾನ್ವರ್ಸೇಷನ್. ಯಾರೋ ಟಿಪ್ಸ್ ತಗೊಳ್ತಾ ಇದ್ದೀರಾ ಸರ್ ಇಲ್ಲ ಆ್ಯಕ್ಟಿಂಗ್ ವೈಸ್? ಐ ಥಿಂಕ್ ಅವ್ರನ್ನ ಆ್ಯಸ್ ಎ ಸೈಡ್ ಇಬ್ಬರು ಅವ್ರು ಪರ್ಫಾರ್ಮ್ ಮಾಡ್ತಾರೆ ಅಲ್ವಾ, ಆವಾಗ ನಾವು ಬರೀ ಕೂತ್ಕೊಂಡು ಅವ್ರನ್ನ ನೋಟಿಸ್ ಮಾಡಿದ್ರೇ ತುಂಬ ಎಲ್ಲ ಕಲಿಯಕ್ಕೆ ಸಿಗುತ್ತೆ. ಸೊ ಐ ಥಿಂಕ್ ಥ್ಯಾಂಕ್ ಯು. ಸರ್ ಸರ್ಗೆ ಅಸಿಸ್ಟೆಂಟ್ ಅಂತ ಕೋಮಲ್ ಸರ್ಗೆ ಹೆಂಗಿರಿ ಸರ್ ರೋಲ್ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರೆ ಎಲ್ಲ? ಸದ್ಯಕ್ಕೆ ಏನು ಮಾತಾಡಿಲ್ಲ ಇಲ್ಲ. ಬಟ್ ತುಂಬ ಖುಷಿ ಆಗುತ್ತೆ. ಅಂದರೆ ಕೋಮಲ್ ಅಂದರೆ ನನ್ನ ಪ್ರಕಾರ ಕನ್ನಡದಲ್ಲಿ ಟೈಮಿಂಗಲ್ಲಿ ನಂಬರ್ 1 ಕೋಮಲ್ ಅನಿಸುತ್ತೆ. ಅಂದರೆ ಆ ಟೈಮಿಂಗ್ನ ಮ್ಯಾಚ್ ಮಾಡೋದು ಯಾರಿಗೂ ಆಗಲ್ಲ. ಅದೊಂಥರ ಇನ್ಸ್ಟಿಟ್ಯೂಟ್ ಥರ ಅವರು. ಸೊ ಅವ್ರ ಜೊತೆಗೆ ನನ್ನ ಅದೃಷ್ಟನೇನೋ ಲಾಸ್ಟ್ ಒಂದು 5 ಸಿನಿಮಾ ಜೊತೆಗೆ ಮಾಡ್ಕೊಂಡೇ ಬಂದಿದ್ದೀನಿ. ಹಿಂದೆ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಈಗ ಮುಗಿದಿದೆ. ಈ ಸಿನಿಮಾ ಇದೊಂದು ಅದೃಷ್ಟ ಅವ್ರ ಜೊತೆ ವರ್ಕ್ ಮಾಡುವಂಥದ್ದು. ಅದರಲ್ಲೂ ಆಫೀಸ್ ಅಸಿಸ್ಟೆಂಟು, ಕಾಮಿಡಿ ಕಚಗುಳಿ ಸಾಕಷ್ಟಿದೆ. ಇನ್ನು ಮಿಕ್ಕಂತೆ ನಮ್ಮ ನಿರ್ದೇಶಕರು ಅವಕಾಶ ಕೊಟ್ಟಿದ್ದಾರೆ. ಹಾಗೆಯೇ ದೊಡ್ಡ ಇವ್ರ ಜೊತೆ ಕೂರೋದೇ ನನಗೊಂದು ಹೆಮ್ಮೆ, ಖುಷಿ ಅನಿಸ್ತಾ ಇದೆ ಸರ್. ತುಂಬ ಖುಷಿ ಆಗ್ತಿದೆ ನಿಮ್ಮಂಥ ಆ್ಯಕ್ಟ್ರ್ ಜೊತೆ ನಾವು ಇದೀವಲ್ಲ ಈ ಸಿನಿಮಾದಲ್ಲಿ ಅಂತ. ಈಗ ನೋಡಿದ್ಮೇಲೆ ಕಾಮಿಡಿ ಬಂದು ಶೂಟಿಂಗಲ್ಲಿ ಸೀರಿಯಸ್ ಫೇಸ್ ಆಗಿದ್ದೀನಿ. ಖುಷಿ ಆಗ್ತಾ ಇದೆ ಅಷ್ಟೇ. ನೈಸ್. ಓಕೆ, ಥ್ಯಾಂಕ್ ಯು. ಸೊ ನೈಸ್. ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು.